ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ಜಟಾಪಟಿ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಜನಿವಾರ ವಾರ್ ಶುರುವಾಯಿತು. ಈಗ ಕನ್ನಡಿಗರಿಗೆ ಅಂದರೆ ಈಗ ವಿಂಗ್ ಕಮಾಂಡರ್ ಹಲ್ಲೆ ನಡೆಸಿದಂತಹ ಸುದ್ದಿ ಈಗ ತುಂಬ ಅಂದರೆ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಈಗ ಕನ್ನಡಿಗರ ತಂಟೆಗೆ ಬಂದರೆ ಜೋಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಕನ್ನಡಿಗರಿಗೆ ಅವಮಾನ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ತೀವಿ, ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಶಾಸ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವಾಯುಪಡೆಯ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ರಾಜ್ಯದ ವಿಕಾಸ್ ಕುಮಾರ್ ಎಂಬಾತನ ಮೇಲೆ ನಡೆಸಿದಂತಹ ಹಲ್ಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುವಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಘಟನೆ ನಂತರ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಕನ್ನಡಿಗರಿಗೆ ಅವಮಾನ ಮಾಡಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ ಬೆನ್ನಲ್ಲೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡೋದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಗುಂಡಾಗಿರಿಯನ್ನು ತಾನೇ ಹಲ್ಲೆಯನ್ನು ಮಾಡಿದ ನಂತರ ಅವನೊಂದು ವಿಡಿಯೋ ಬಿಡುಗಡೆ ಮಾಡ್ತಾನೆ. ಏನಂತಂದರೆ, ನಾನು ಕನ್ನಡ ಬರಲ್ಲ ಅಂತಂದ್ಬಿಟ್ಟು ನೀವು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಇದೇನ ಕರ್ನಾಟಕ, ಇದೇನ ಕನ್ನಡಿಗರ ಸ್ವಾಭಿಮಾನ, ಇದೇನ ಕನ್ನಡಿಗರು ಹಿಂಗೆ ನೋಡ್ಕೊಳ್ಳೋದು, ಹಾಗೆ ಅಂತ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದ. ಇದನ್ನೇ ಇಟ್ಟುಕೊಂಡು ದಿಲ್ಲಿ ಮಾಧ್ಯಮಗಳು ಏನಂತಂದರೆ ದೊಡ್ಡದಾಗಿ ವರದಿಯನ್ನು ಶುರು ಮಾಡುತ್ತೆ. ವಿಂಗ್ ಕಮಾಂಡರ್ ಹಲ್ಲೆ ಘಟನೆಯ ಸತ್ಯಾಸತ್ಯತೆ ಅರಿಯದ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಆಗಿರುವಂತಹ ಹಿಂದಿ, ಇಂಗ್ಲಿಷ್ ಮಾಧ್ಯಮಗಳು ದಿನ ಇಡೀ ಕನ್ನಡಿಗರ ಕುರಿತು ಅವಹೇಳನಕಾರಿ ಸುದ್ದಿಯನ್ನು ಪ್ರಕಟಿಸಲು ಪೈಪೋಟಿಗೆ ಬಿದ್ದಿದ್ವು. ಕೊನೆಗೆ ವಿಂಗ್ ಕಮಾಂಡರ್ ಮಾಡಿದ ದೌರ್ಜನ್ಯದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ವಲ್ಲ, ಆವಾಗ ತುಟುಕ್ ಪಿಟಕನದೇ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಬಿಟ್ಟಿದ್ವು. ಇದು ಏನಂತಂದರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ದೃಶ್ಯಗಳು ವೈರಲ್ ಆಗ್ತಾ ಇದ್ದಂತೆ ಈ ಬಗ್ಗೆ ಮೌನವನ್ನು ತಾಳಿದ್ವು ಏನಂತಂದರೆ ರಾಷ್ಟ್ರೀಯ ಮಾಧ್ಯಮಗಳು. ಈ ನಾಚಿಕೆಗೇಡು ವರ್ತನೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದಿ ಮತ್ತು ಇಂಗ್ಲೀಷ್ ಮಾಧ್ಯಮಗಳು ಏನು ಮಾಡಿದ್ವು ಅಂತಂದರೆ, ಮೊದಲಿಗೆ ಕನ್ನಡಿಗರ ಬಗ್ಗೆ ಏನೇನೇನೋ ಮಾತಾಡಿಬಿಟ್ರು. ಕನ್ನಡ ಭಾಷೆಯ ಅಭಿಮಾನದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಏನೇನೇನೋ ಸುದ್ದಿಯನ್ನು ಬಿತ್ತರ ಮಾಡಿದ್ವು. ಆದರೆ ಯಾವಾಗ ಈ ಒಂದು ದೃಶ್ಯಗಳು ಹೊರಬಂದ್ವೋ, ಈ ದೃಶ್ಯಗಳೇನಾದರೂ ಹೊರಬರದೇ ಇದ್ದಿದ್ದರೆ ಬಹುಶಃ ಏನಾಗ್ತಿತ್ತೋ ಗೊತ್ತಿಲ್ಲ. ಕರ್ನಾಟಕ, ಕನ್ನಡಿಗರ ಅಭಿಮಾನ, ಕನ್ನಡ ನಾಡಿನ ಗೌರವ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಬೈ ಲಕ್ ನಮಗೆ ಈ ದೃಶ್ಯಗಳು ಹೊರಬಂದಂತಹ ಈ ದೃಶ್ಯಗಳೇನಾಗತ್ತಂತಂದರೆ, ಕನ್ನಡ ಅಭಿಮಾನದ ಬಗ್ಗೆ ನೀವೇನೇನನ್ನು ಮಾತಾಡಿದ್ರಲ್ಲ, ಕನ್ನಡ ನಾಡು ಅಂದರೆ ಇದೇನಾ? ಹೌದು, ಕನ್ನಡ ನಾಡಂತಂದರೆ ಇದೆ. ಏನು ವಿಂಗ್ ಕಮಾಂಡರ್ ನಿಮ್ಮ ಹಿಂದಿ ಭಾಷೆಯವನು ಏನು ದರ್ಬಾರ್ ಮಾಡ್ತಿದ್ನಲ್ಲ, ಆ ದರ್ಬಾರ್ ಮಾಡುವಂತಹ ಸಂದರ್ಭದಲ್ಲಿ, ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಈ ಜಗಳವನ್ನು ಕನ್ನಡ ನಾಡಿನಲ್ಲಿ ಅಲ್ಲಿ ಕರ್ನಾಟಕದವ್ರು ಏನು ನಿಂತ್ಕೊಂಡಿದ್ರಲ್ಲ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಇಲ್ಲಿ ಬಿಡಿ ಸರ್, ಬಿಡಿ ಅಂತ ಸಮಾಧಾನವಾಗಿ ಸಮಜಾಯಿಸಿಯೇ ಜಗಳವನ್ನು ಬಿಡಿಸೋ ಪ್ರಯತ್ನ ಮಾಡ್ತಾಯಿದ್ರು. ಅದೇ ನಿಮ್ಮ ರಾಷ್ಟ್ರೀಯ ಮಾಧ್ಯಮದವರು ಏನು ದಿಲ್ಲಿ ಮತ್ತು ಬಿಹಾರ್, UP ಬಿಹಾರ, ಮಧ್ಯಪ್ರದೇಶದಲ್ಲಿ ಏನಾದರೂ ಆಗಿದ್ದಿದ್ರೆ ಮೊದಲು ವಿಂಗ್ ಕಮಾಂಡರ್ ಅಂತ ನೋಡದೆ ಮೊದಲು ಥಳಿಸಿ ಜಾಗ ಖಾಲಿ ಮಾಡುವಂಥ ಒದ್ದು ಹೊರಗಾಗ್ತಿದ್ರು. ಆದರೆ ಕರ್ನಾಟಕದವ್ರು ಹಂಗಲ್ಲ, ಶಾಂತಿ ಪ್ರಿಯರಾಗಿದ್ದಕ್ಕೇ ಅವರು ಪಾಪ ಹೊಡೆಸ್ಕೊಂಡಿದ್ದಾರೆ. ವಾಟೆವರ್ ತಪ್ಪು ಮಾಡಲಿ ಬಿಡಲಿ, ಬಟ್ ಏನಂತಂದರೆ ಅವ್ರು ಹೊಡೆಸ್ಕೊಂಡಿದ್ದಾರೆ. ಜೊತೆಗೆ ಕನ್ನಡಿಗರಾದಂಥವರು ಅಲ್ಲಿ ಅವ್ರನ್ನ ಬಿಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ, ಶಾಂತಿಯುತವಾಗಿ ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನೀವು ಪ್ರಶ್ನೆ ಮಾಡಿಬಿಟ್ಟು ದೊಡ್ಡದಾಗಿ ಮಾತಾಡಿದರೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ಕನ್ನಡಿಗರ ತಂಟೆಗೆ ಬಂದರೆ ಹುಷಾರ್, ಇನ್ನು ಮುಂದೆ ನೀವು ಕನ್ನಡಿಗರ ಅವಮಾನ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ತೀವಿ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ, ಯಾರು ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್. ಇದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ, ಯಾರು ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ.
ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ